ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾವಿವತ್ತು ನಮ್ಮ ಧಾರವಾಡದಿಂದ ಸವದತ್ತಿಗೆ ಹೋಗ್ತಾ ಇದೀವಿ. ಅಂದ್ರೆ ನಾನು ಒಬ್ನೇ ಅಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಸವದತ್ತಿಗೆ ಹೋಗ್ತಾ ಇದಾರೆ. ಸವದತ್ತಿಗೆ ಧಾರವಾಡದಿಂದ 60 ಕಿಲೋಮೀಟರ್ ಆಗುತ್ತೆ. ನಾವು ಧಾರವಾಡದಿಂದ ಸವದತ್ತಿಗೆ ಹೋಗ್ಬೇಕಂದ್ರೆ ಗೋಕಾಕ್ ರೋಡಲ್ಲಿ ಹೋಗ್ಬೇಕು. ನಾನು ಈ ಒಂದು ಲಾಗ್ ಅಲ್ಲಿ ಸವದತ್ತಿ ವಿಡಿಯೋ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ನೋಡಿ. ಈಗ ಇದೇ ಟಿಯಲ್ಲಿ ನಾವು ಸವದತ್ತಿಗೆ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಡ್ರೈವರ್ ಅಣ್ಣ. ಹಾಯ್ 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 ಹಾಯ್. ನೋಡಿ, ನಮ್ಮ ಸೇಫ್ ಆಗಿ ಧಾರವಾಡದಿಂದ ಸವದತ್ತಿಗೆ ಕರ್ಕೊಂಡು ಹೋಗಿ ಸವದತ್ತಿ ಎಲ್ಲಮ್ಮನ ದರ್ಶನ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ನಮ್ಮನ್ನ ಧಾರವಾಡಕ್ಕೆ ಕರ್ಕೊಂಡ್ ಬರ್ತಾರೆ. ಆ ಒಂದು ನಂಬಿಕೆ ಇದೆ, ಯಾಕಂದ್ರೆ ಅವರ ಡ್ರೈವಿಂಗ್ ಎಲ್ಲ ನಾವು ಮೊದ್ಲಿಗೆಲ್ಲ ನೋಡಿದೀವಿ. ಸಖತ್ತಾಗಿ ಡ್ರೈವಿಂಗ್ ಮಾಡ್ತಾರೆ ಅವರು. ಇನ್ನೇನು ಈ ಒಂದು ಬ್ಲಾಗ್ ಶುರು ಮಾಡ್ಬಿಡೋಣ. ಎಲ್ರು ನೋಡ್ರಿ, ಜೊತೆಗ ಬರ್ರವೋ, ಬರ್ರಿ ಬರ್ರಿ ಬರ್ರಿ. ನಮ್ಮ ಅಕ್ಕರು ಕೂತಿದ್ದಾರೆ ಟಿಟಿಯಲ್ಲಿ, ರೆಡಿ ಆಗ್ಯವ್ರೆ ಸವದತ್ತಿಗೆ ಹೋಗೋದಕ್ಕೆ. ತೋರಿಸ್ತೀನಿ ನಿಮಗೆ. ಲೇ ಅಳಿಯ, ಅಳಿಯ ಅಳಿಯನ ಮಗನ ಮಲ್ಕೊಂಬಿಟ್ಟ ಸೀಟಲ್ಲಿ. ಡಡ್ಡು ಡಡ್ಡು. ನೋಡಿ, ನಾವ್ ಹೆಂಗಂದ್ರೆ ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕ್ ಹೋಗ್ತಾ ಇದೀವಿ. ದುಡ್ಡೆಲ್ಲ ನಮ್ಮ ಮಾವಂದು. ನಾವು ಜಾತ್ರೆ ಮಾಡೋದಲ್ಲ, ನಾವು ಅದಿಲ್ಲಿಗೆ ಎಲ್ಲಮ್ಮನ ಜಾತ್ರೆ ಅದು ಸವದತ್ತಿಗೆ ಹೋಗ್ತಾ ಇದೀವಿ. ಈ ಎಲ್ಲ ದುಡ್ಡು ಯಾರ ಕೊಡ್ತಾರೆ, ನಾವ್ ಎಂಜಾಯ್ ಮಾಡ್ಕೊಂಡ್ ಬರೋದು ಅಷ್ಟೇ. ಇದಂತಲ್ಲ, ಧಾರವಾಡಕ್ಕೆ ಯಾವಾಗ ಬಂದ್ರು ಹಿಂಗೇನೆ, ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕ್ ಹೋಗ್ತೀವಿ. ನಮ್ಮಮ್ಮ ಬಂದ್ರು. ಬಾರಮ್ಮ, ಬಾ ಬಾ ಬಾ. ನಮ್ಮಮ್ಮ ಏನಮ್ಮ, ಯಾರ್ದ ದುಡ್ಡು ಯಾರ್ದ ಗಂಟು ಎಲ್ಲಮ್ಮನ್ ಜಾತ್ರೆ. ಯಾವಾಗ ಬಂದ್ರು ನಮ್ ತಮ್ಮಗಳು ಇದೇ ತರನೇ ನಮ್ಗೆ ಎಂಜಾಯ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲವ ತಾಯಿ, ಎಲ್ಲವ ತಾಯಿ ಒಳ್ಳೇದ್ ಮಾಡ್ಲಿ. ನೋಡಿ, ನಮ್ಮಮ್ಮ ಆಶೀರ್ವಾದ ಮಾಡ್ಬಿಡ್ತು. ಆದ್ರೆ ನಮ್ಮ ಜ್ಯೋತಕ್ಕರು, ವಿಜಯಕ್ಕರು ಅಲ್ಲೇ ಕೂತವ್ರೆ. ಅಕೋ ಬರ್ರಕೋ. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇನ್ನೇನಪ್ಪ, ನಾವು ಎಲ್ಲಮ್ಮನ ದರ್ಶನ ಮಾಡೋದಕ್ಕೆ ಎಲ್ರು ಹೋಗ್ತಾ ಇದೀವಿ. ನಾವು ಧಾರವಾಡಕ್ಕೆ ಯಾವಾಗಾರ ಬರ್ಲಿ, ನಮ್ಮ ಮಾವರು ನಮ್ಮ ಸವದತ್ತಿಯ ಎಲ್ಲಮ್ಮನ ದರ್ಶನ, ಹಾಗೆ ನುಗ್ಗಿಕೆರೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಸೇ ಕಳ್ಸೋದು. ಯಾಕಂದ್ರೆ ನಾವೇನಾದ್ರು ಆ ದರ್ಶನ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಮಾವರಿಗೆ ಸಮಾಧಾನನೇ ಇರಲ್ಲ. ಹಾಗಾಗಿ ಅವರು ನಮ್ಮನ್ನ ಎಲ್ಲಮ್ಮನ ದರ್ಶನಕ್ಕೆ ಹಾಗೆ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಕಳಿಸ್ತಾನೆ ಇರ್ತಾರೆ. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದೀವಿ ಇದೇ ಟಿ ಗಾಡಿಯಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಒಂದು ಟಿ ಗಾಡಿ ಹೊರಟೆ ಬಿಡ್ದು ಸವದತ್ತಿಯ ಕಡೆಗೆ. ಹೊರಡೋಣವಾ? ಓಕೆ. ನೋಡಿ, ನಮ್ಮ ಆಂಟಿ ಅವರು ಬಂದ್ರು, ಕೂತ್ರು. ಮತ್ತೆ ನಮ್ಮ ತಂಗಿಯವರು, ನಮ್ಮ ಅಕ್ಕವರು ಎಲ್ಲರೂ ಈಗ ಆಸೀನರಾಗಿದ್ದಾರೆ. ಎಲ್ಲಿ? ಅವರವರ ಸೀಟಲ್ಲಿ. ಇನ್ನೇನಪ್ಪ, ನಮ್ಮ ಟಿ ಗಾಡಿ ಹೊರಟೆ ಬಿಡ್ತು ಸವದತ್ತಿ ಎಲ್ಲಮ್ಮನ ದರ್ಶನದ ಕಡೆಗೆ. ಬನ್ನಿ. ಮತ್ತೆ ನಮ್ಮ ನಡೆ ಸವದತ್ತಿಯ ಕಡೆ. ವಾವ್, ಸೂಪರ್. ಆಂಟಿ, ಈಗ ಸವದತ್ತಿಗೆ ಹೋಗ್ತಾ ಇದೀವಿ. ಅವಾಗ್ಲೂ ಹೇಳ್ದೆ ಯಾರೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕ್ ಹೋಗ್ತಾ ಇದೀವಿ ಅಂತ. ಹೌದಾ? ಏನ್ ಹೇಳ್ತೀರಾ? ಅದು ಕರೆಕ್ಟ್. ಆಗಾದೆ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ರಿಗೂನು. ಸುರಕ್ಷಿತವಾಗಿ ಕರ್ಕೊಂಡು ಬಂದು ಎಲ್ಲ ತಲುಪಿಸ್ಲಿ ಅಂತ ಆ ದೇವಿ ಹತ್ರ ಬೇಡ್ಕಂತವಿ. ನಮ್ಮ ತಮ್ಮ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿರೋರ್ಗೆ ತುಂಬಾ ಹೃದಯ ಧನ್ಯವಾದಗಳು. ಅವ್ರಿಗೂನು ಎಲ್ಲಾರು ಆ ದೇವಿ ಒಳ್ಳೇದ್ ಮಾಡ್ಲಿ. ನಮಗ್ ಇನ್ನೊಂದ್ಸಲ ಆ ದೇವಿ ದರ್ಶನ ಆಗೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಆ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ನಮ್ಮ ಆಂಟಿ ಅವರು. ನಮ್ಮಮ್ಮವ್ರು ಅವಾಗ್ಲೇ ಹೇಳಿದಾರೆ. ಬನ್ನಿ, ಇನ್ನು ಯಾರ್ಯಾರ ಅಭಿಪ್ರಾಯ ಏನಿದೆ ಕೇಳ್ಕೊಂಡು ಹೋಗೋಣ. ಅಕ್ಕ ನಮಸ್ಕಾರ. ನಮಸ್ಕಾರ ಅಕ್ಕ, ಈಗ ಎಲ್ಲಮ್ಮನ ದರ್ಶನಕ್ಕೆ ಹೊರಟಿದೀವಿ, ಏನ್ ಅನ್ಸಿದೆ? ತುಂಬಾ ಖುಷಿ ಆಗ್ತಾ ಇದೆ. ಈಗ ನಮ್ಮ ಜಗದೀಶ್ ಅವ್ರ ರಿಟೈರ್ಮೆಂಟ್ ಅಂತ ಎಲ್ಲರೂ ಸೇರಿದ್ವಿ. ಈಗ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದಾರೆ, ಎಲ್ಲರೂ ಹೋಗ್ತಾ ಇದಾರೆ. ಅದೇ ಒಂದು ಬಹಳ ಖುಷಿ ಆಗೈತಿ. ಅವನಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೇನೆ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ನಮ್ಮ ಅಕ್ಕರು.
ಅಕ್ಕಯ್ಯ ಹೊಡಿ ನೀನು ಯಾರ್ದು ನೀನು ಹೊಡಿ ಯಾರ್ದು ದುಡ್ಡು ಹೊಡಿ ಏನ್ ಅನ್ಸ್ತಾ ಇದೆ ಈಗ ಎಲ್ಲಮ್ಮ ದರ್ಶನಕ್ಕೆ ಹೋಗ್ತಾ ಇದೀವಿ ಸೌದತ್ತಿಗೆ. ಬಹಳ ಖುಷಿ ಆಗ್ತೈತಿ. ನಮ್ಮ ಇಲ್ಲಿ ಬಂದಾಗೆಲ್ಲ ಫುಲ್ ಇದು ಮಾಡ್ಕೊಂಡು ಹೋಗಿದೀವಿ ನಾವೆಲ್ಲ ಚೆನ್ನಾಗಿ. ಬಹಳ ಖುಷಿ ಆಗ್ತೈತಿ. ಎಲ್ಲ ಮುಂಗುಟ್ಟಕ್ಕೆ ಹೋಗ್ತಾ ಇದೀವಿ. ಪ್ರತಿ ಸರಿ ಬಂದಾಗ ಹೋಗ್ತಾ ಇದೀಯಾ? ಬಂದಾಗೆಲ್ಲ ಹೋಗಿದೀವಿ. ಬಹಳ ಖುಷಿ ಆಗಿದೆ. ನಮ್ಮ ಮಾವ ಅಷ್ಟೊಂದು ನಮ್ಗೆಲ್ಲರಿಗೂ ಎಲ್ಲ ಒಂದ್ ದರ್ಶನ ಮಾಡ್ಸಕ್ ಕಳ್ಸುತ್ತೆ. ತುಂಬಾ ಥ್ಯಾಂಕ್ಸ್ ಕಣಕ್ಯ. ಬನ್ನಿ ಈಗ ನಮ್ಮ ದೊಡ್ಡಕ್ಕ ಹೇಳಮ್ಮ ಮತ್ತೆ ಯಾರ್ದು ಮತ್ತೆ ಹೇಳಮ್ಮ ಯಾರ್ದ ದುಡ್ಡು ಎಲ್ಲ ಜಾತ್ರೆ ಹೋಗ್ತಿದ್ಯಾ? ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂದ್ರೆ ನೀವ್ ಬೀಗ್ರು ನೀವ್ ಮಾಡ್ತೀರ ಅದ್ನ, ನಾವ್ ಮನೆಯವ್ರ ನಾವ್ ಯಾಕನ್ನೋ ಫೋನ ಆದ್ರೂ ಜಾತ್ರೆಗೆ ಬರ್ತಾ ಇದೀಯಾ? ಜಾತ್ರೆಗೆ ಬರ್ತದ ನಾವ್ ಕರ್ಕೊಂಡ್ ಹೋಗ್ತಾ ಇದೀವಿ ನಿಮ್ಮನ್ನ. ಅಂದ್ರೆ ಇವ್ರು ಕರ್ಕೊಂಡು ಹೋಗ್ತಾ ಇದಾರೆ, ಅದು ಸತ್ಯನೇ. ಇಲ್ಲಿ ಬಂದಾಗೆಲ್ಲ ಧಾರವಾಡ ಬಂದಾಗೆಲ್ಲ ನೀವು ಇಲ್ಲಿಗೆ ಸೌದತ್ತಿಗೆ ಹೋಗ್ತೀರಿ? ಹೋಗ್ತೀವಿ, ಎಲ್ಲಮ್ಮನ್ ದರ್ಶನ ಮಾಡಿ ಬರ್ತೀವಿ, ಬೀಗ್ರಿಗೂ ಮಾಡಿಸ್ತೀವಿ. ಅವ್ರೇ ಹೇಳೋದು ಮಾಡಿ ಹಂಗ ಕರ್ಕೊಂಡ್ ಹೋದಾಗೆಲ್ಲ ಎಂಜಾಯ್ ಮಾಡಿ ಯಾರ್ದ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ನಾವ್ ಅನ್ಬೇಕು, ಅವ್ರು ಹೇಳ್ಕೊಂತಾರ. ಖುಷಿ ಆಗ್ತಾ ಇದೆ ಒಟ್ಟು? ಖುಷಿ ಆಗ್ತಿದೆ. ಖುಷಿ ಆಕೈತಿ ಅನ್ನೋದೇನ್ ಮತ್ತೆ ನಾವೇ ಕರ್ಕೊಂಡೋಗಿ ಮಾಡಿಸ್ತೀವಿ ಅಂದ್ರೆ ಖುಷಿ ಆಗಲ್ಲ ಮತ್ತೆ. ನೀವು ಮಾಡಿಸಿದ್ರೆ ಇನ್ನೂ ಖುಷಿ ಆಕತ್ತು. ಆಗ್ಲಿ ಮಾಡ್ಸೋಣ. ಎಲ್ಲಮ್ಮ ತಾಯಿ ನಮಗ ಮಾಡ್ಸೋ ಶಕ್ತಿ ಕೊಡ್ಲಿ ಅದಕ್ಕೆ ನಾವು ಅದನ್ನೇ ಕೇಳೋದು. ನೀವ್ ಹೆಂಗ್ ನಮ್ದ್ರಾಗ ಎಂಜಾಯ್ ಮಾಡ್ತೀರಾ, ನಾವು ನಿಮ್ ಕಷ್ಟನಾಗ ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜ್ಯೋತಕರ್ ಮಾತಾಡ್ತಾರೆ, ಇವರು ಮಾತಿನಲ್ಲಿ ನಿಂಪಣ್ಣರು. ಈಗ ನೋಡಿ ಸುರೇಶ್ ಗೆದ್ದಾರೆ. ಅಕ್ಕ ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ? ನಾವು ಸೌದತ್ತಿ ಹೋಗ್ತಾ ಇರೋದು ಬಹಳ ಖುಷಿ ಇದೆ. ಅದ್ರಲ್ಲೂ ಎಲ್ರ ಜೊತೆ ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಐತೆ. ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ದರ್ಶನ ಚೆನ್ನಾಗಿಲ್ಲ ಅಂತ ಕೇಳ್ಕೊಂತೀವಿ. ಮತ್ತೆ ನಮ್ ಚಿಕ್ಕಪ್ಪಂಗೆ ಎಲ್ಲ ಆಶೀರ್ವಾದ ಸಿಗ್ಲಿ. ವಾ ಸೂಪರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈಗ ನಮ್ಮ ತಂಗಿ ಶ್ರುತಿ ಮಾತಾಡ್ತಾರೆ, ಒಂದೆರಡು ಮಾತು ಹೇಳ್ಬೇಕು, ಹಂಚ್ಕೋಬೇಕಂತ ಕೇಳ್ಕೊತೀವಿ. ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆಗೆ ಹೋಗ್ತಾ ಇದೀವಿ, ಏನ್ ಅನ್ಸ್ತಾ ಇದೆ? ನಮ್ ಚಿಕ್ಕಪ್ಪನ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಏನ್ ಅನ್ಸ್ತಾ ಶ್ರುತಿ? ನಮಸ್ತೆ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ಓಕೆ, ನಾವು ಸಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋಬೇಕಂತ ಹೋಗ್ತಾ ಇದೀವಿ. ಒಳ್ಳೇದ್ ಮಾಡ್ಲಿ. ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಖುಷಿಯಾಗಿ ಎಲ್ರು ಹೋಗ್ತಾ ಇರೋದೇ ಒಂದು ಖುಷಿ ಅನಿಸ್ತಾ ಇದೆ. ಖುಷಿ ವಿಚಾರ. ಹೌದು. ಥ್ಯಾಂಕ್ ಯು. ನಮ್ ತಂಗಿ ಎರಡು ಮುತ್ತಿನಂತ ಮಾತುಗಳು ಹೇಳಿದ್ದಾರೆ. ಈಗ ನಮ್ಮ ಮಾವನ ಹತ್ರ ಹೋಗೋಣ. ಮಮ್ಮ ಏನಮ್ಮ, ಈಗ ಇದು ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೌದತ್ತಿಗೆ, ಏನ್ ಅನ್ನಿಸ್ತಾ ಇದೆ ಅಮ್ಮ? ನಮಗೆ ತುಂಬಾ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗೋದು. ಎಲ್ಲಮ್ಮನ ದೇವಸ್ಥಾನಕ್ಕೆ ನಮ್ದು 2ನೇ ಸಲ ಇದು. 1ನೇ ಸಲ ಬಸ್ಸಿನ ಸಲ ಹೋಗಿ ಬಂದಿದ್ವಿ. ಈ ಸಲ ನಮ್ ಜಗದೀಶ್ ಅಣ್ಣರು ಈಗ ಒಂದ್ ವೆಹಿಕಲ್ ಮಾಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ತುಂಬಾ ಖುಷಿಯಾಗಿದೆ. ಈಗ ಉದೋ ಎಲ್ಲಮ್ಮ ಅಂತ ಧಾರಾವಾಹಿ ಬರ್ತೈತಿ, ಅದು ನೋಡಿದ್ರೆ ಇನ್ನೂ ಚೆನ್ನಾಗಿರ್ತೈತಿ ಅಂತ ಹೇಳ್ತಿದ್ವಿ. ಉದೋ ಎಲ್ಲಮ್ಮ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲಮ್ಮ ತಾಯಿ ಅಂತ ನಾವು ಕೂಡ ಕೇಳ್ಕೊಂತ ಇದೀವಿ. ಇದನ್ನ ಏನೋ ಟಿ ಗಾಡಿಯಲ್ಲಿ ನಡೀತಾ ಇರೋದಂತಹ ಒಂದು ಲಾಗು. ಇನ್ನ ಎಲ್ಲಮ್ಮ ದೇವಸ್ಥಾನ ಅಂದ್ರೆ ಸೌದತ್ತಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಮಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸರಿ, ಥ್ಯಾಂಕ್ಸ್. ಡಡ್ಡ ನಮ್ಮ ಡಡ್ಡ ಈಗ ಮಾತಾಡ್ತಾರೆ ನೋಡಿ. ಡಡ್ಡು ಹೇಳಪ್ಪ. ಡಡ್ಡು ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡಕ್ ಹೋಗೋದಲ್ಲ? ಹಂಗ ನಮ್ಮ ಮಳಿಯ ಕಳಿಸ್ತಾನೆ ಇರ್ತಾನೆ, ನಾವು ಹೋಗಿ ಬರ್ತಾ ಇರ್ತೀವಿ. ಅಂದ್ರೆ ನಾವು ಒಂದೂರಲ್ಲ ಎಲ್ಲಾ ಕಡೆ ಕಳಿಸ್ತಿರ್ತದಲ್ಲ. ಆ ಮಳಿಯ ಬಹಳ ಪ್ರೀತಿ ಪ್ರೇಮ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡ್ ಬರ್ಲಿ ಅಂತ ಎಲ್ಲಮ್ಮನ್ ಕೇಳ್ಕೊಂತೀವಪ್ಪ. ದೇವ್ರ ಆಶೀರ್ವಾದ ಇರ್ಲಿ ಆ ಮಳಿಗೆ, ಮಕ್ಳಿಗೆ, ಎಲ್ಲರಿಗೂ ಅಮ್ಮನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತೀನಿ. ಮಾಮ ಯಾವಾಗ್ಲೂ ಯಾರ್ದ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳ್ತಾ ಇರುತ್ತಲ್ಲ, ಅದೀಗ ನಮ್ಗೆ ಅನ್ವಯ ಆಗ್ತೈತೆ. ನಮ್ಗೆ ಅನ್ವಯ ಆಗಿ ನಮ್ಗೆ ಬೀಗ್ರಲ್ಲ ನಮ್ಮ ಸಮಸ್ಯೆ ಮಾಡಿ ನಮ್ಗೆ ಸಂತೋಷ ಖುಷಿ ಆಗ್ತೈತಿ. ಎಲ್ಲರಿಗೂ ಆಶೀರ್ವಾದ ಇರ್ಲಿ ಅಂತ ನಾವು ಅಮ್ಮನ್ ಕೇಳ್ಕೊಂತೀವಿ. ಉದೋ ಎಲ್ಲಮ್ಮ. ನೋಡಿರಲ್ಲ, ಈಗ ನಮ್ಮ ಟಿ ಗಾಡಿಯಲ್ಲಿ ನಾವು ಈಗ ಇಲ್ಲಿಗೆ ಸೌದತ್ತಿಗೆ ಹೋಗ್ತಾ ಇದೀವಲ್ವಾ, ಎಲ್ರು ಕೂಡ ನಮ್ಮ ಮಾವರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರೆ. ಈಗ ನಾವು ಸೌದತ್ತಿಗೆ ಹೋಗಿ ಅಲ್ಲಿಂದ ಮತ್ತೆ ಈ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ.
ಅಲ್ಲಿವರೆಗೂ ಸ್ವಲ್ಪ ಮೋಜು ಮಸ್ತಿ ಮಾಡ್ತೀವಿ ಈ ಒಂದು TTL ಅಂತ ಹೇಳ್ತಾ ಬನ್ನಿ ಈಗ ಶುರು ಹಚ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಸ್ವಲ್ಪ 60 ಕಿಲೋಮೀಟರ್ ಇದೆ ಅಂದ್ರೆ ಸುಮ್ಮನೆ ಹೋಗ್ಬಾರ್ದಲ್ವಾ, ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು. ಅಂತ್ಯಾಕ್ಷರಿ ಅಲ್ಲ, ಗೋಕಾಕ್ ರೋಡ್. ಈಗ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮ ನಡೆಯುತ್ತೆ, ನೋಡೋಣ ಯಾರ್ಯಾರೆಲ್ಲ ಹೇಗೆ ಆಡ್ತಾರಂತ ನೋಡೇ ಬಿಡೋಣ ಬನ್ನಿ. ನಾವು ಸೌದತ್ತಿ ಎಲ್ಲಮ್ಮ ಅಂದ್ರೆ ಈಗ ಸೌದತ್ತಿಗೆ ಹೋಗೋವರಿಗೆ ಏನ್ ಮಾಡೋದು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಮ್ಮ TT ಗಾಡಿಯಲ್ಲಿ ನಮ್ಮ ಆಂಟಿಯವರು, ನಮ್ಮ ಅಕ್ಕವರು, ನಮ್ಮ ಅಮ್ಮವರು ಎಲ್ರು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಮೊದಲಿಗೆ ಗಣಪತಿ ಹಾಡು ಅಲ್ಲಿಂದ ಶುರು. ಈಗ ನಮ್ಮ ಆಂಟಿಯವರೇ ಈಗ ಅಂತ್ಯಾಕ್ಷರಿ ಶುರು ಹಚ್ತಾರೆ. ಈಗ ನಮ್ಮ ಆಂಟಿಯವರು ಫಸ್ಟ್ ಗಣಪತಿ ಹಾಡನ್ನ ಹಾಡ್ತಾರೆ. ಆಂಟಿ ಒಂದು ಗಣಪತಿ ಹಾಡನ್ನ ಹಾಡ್ಬೇಕಂತ ನಾವು ಕೇಳ್ಕೊತಿದ್ದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಲ್ಲಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ದಯ ಸಿಂಧು. ಜೈ ಗಣೇಶ. ಈಗ ಶುಭಾರಂಭ ಮಾಡಿದ್ದಾರೆ ಗಣೇಶನ ಹಾಡಿನ ಮುಖಾಂತರ. ಮತ್ತೆ ಈಗ ನಮ್ಮ ಅಮ್ಮ ಅವರು ಈಗ ದ ಅಕ್ಷರಕ್ಕೆ ಅಂತ್ಯಾಕ್ಷರಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಮ್ಮ ಹೇಳ್ತಾರೆ ದ ಅಕ್ಷರದಿಂದ ಹೇಳಮ್ಮ. ಅರಣಿಗೆ ಗಿರಿ ಬಾರವೇ, ಗಿರಿಗೆ ಮರವು ಬಾರವೇ, ಮರಕ್ಕೆ ಬಳ್ಳಿ ಬಾರವೇ, ಬಳ್ಳಿಗೆ ಕಾಯಿ ಬಾರವೇ, ಎತ್ತ ತಾಯಿಗೆ ಮಗುವು ಬಾರವೇ. ವಾ ಈಗ ವಾ ಬಿಟ್ಟಾರೆ. ವಾ ವೇ. ಈಗ ನಮ್ಮ ಅಕ್ಕರು ವಾ ಅಕ್ಷರಕ್ಕೆ ಹಾಡು ಹಾಡ್ತಾರೆ. ಅಕ್ಕ ಓವರ್ ಟು ಯು. ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲು ಕಂಕಣ ಕೂಡಿ ಬಂದಾಗ ಸಾಗಲೇಬೇಕು, ಮಕ್ಕಳ ವಾದ್ಯ ಮೊಳಗಲೇಬೇಕು. ಈಗ ಇಲ್ಲಿ ಮುಗಿದೋಯ್ತು. ಈಗ ನಮ್ಮ ಅಕ್ಕವ್ರೋಗ ಯಾವ್ದಕ್ಕ ಬಂದಿರೋದು ಅಕ್ಷರ ಕಾ ಕೊಟ್ರೆ ಹೆಸರು ಬಂದಿದೆ. ನಿಮ್ಮ ಮನೆಯವ್ರ ಹೆಸರಲ್ಲಿ ಅಡ್ಡಿರಿ ಕನಕ ಬಾರೆ ನನ್ನ ಮನೆ ತನಕ, ಕನಕ ಓ ಕನಕ ಬಿಡು ನನ್ನ ಮನೆ ತನಕ. ನೋಡಿ ನಮ್ಮ ಮಾವು ಇಲ್ಲ, ಅದಕ್ಕೆ ವಾಯ್ಸೇ ಬರ್ತಾ ಇಲ್ಲ. ನಮ್ಮ ಮಾವಿದ್ರೆ ಫುಲ್ ಜೋರ ಬರ್ತದ ವಾಯ್ಸ್. ನಮ್ ಕೊಟ್ರಿ ಚೆನ್ನಾಗ ಬಾಬಾ. ಈಗ ನಮ್ಮ ಅಕ್ಕಾರ ಮತ್ತೆ ನಿಮ್ಗೆ ಬಂದಿದೆ, ಹೊಡಿರಿ ಕನ್ನಡವೇ ನಮ್ಮಮ್ಮ, ಅದು ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ಮನೆ ಮಗಳೇ. ಹೊಡಿ ಲಿರಿಕ್ಸ್ ಹೆಂಗೆ ಇರ್ಲಿ, ಹೊಡಿ ಮನೆ ಮಗಳೇ ಎಳೆಯಿಂದ ಯಾವ ಹಾಡಿಲ್ಲ. ಈಗ ಲೇಟೆಸ್ಟ್ ಇರುತ್ತೆ. ಒಂದ್ ಯಾವ್ದಾರು ಹೇಳ್ಕೊಟ್ರೆ ಹೇಳಂಗಿಲ್ಲ ಅಂತಾಕ್ಷರಿ. ಲಾಯಿಂದ ಯಾವ್ದಾರ ಒಂದು ಹಾಡು ಎತ್ಕೊಡು. ಲೋಕವೇ ಹೇಳಿದ ಮಾತಿದು, ಮತ್ತೆ ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಯಿನ ಮೂಲೆಯಲ್ಲಿ ಹೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು. ನೋಡಿ ನಮ್ಮ ಅಕ್ಕರು ಹಾಡ್ ಬರಲ್ಲ ಅಂತ ಹೇಳಿ ಚೆನ್ನಾಗಿ ಹಾಡಿದ್ರು. ಈಗ ನಮ್ಮ ಶ್ರುತಿ ಅವರು ಈಗ ಅಕ್ಷರಕ್ಕೆ ಒಂದು ಒಳ್ಳೆ ಗೀತೆನ ಹಾಡಲಿದ್ದಾರೆ. ತಗೊಳ್ಳಿ ಅವಳು ಹೇಳ್ತಾಳೆ ಬಿಡು, ಅವಳು ಹೇಳಿದ ಅವಳು ಯಾವ್ದು ಹೇಳ್ತಾರೆ. ಅಮನ್ ಶ್ರುತಿ ಈಗ ಶ್ರುತಿಯಲ್ಲೇ ಹಾಡಲ್ಲೇ ಶ್ರುತಿ ಇದೆ. ದೇವರು ವರವನ್ನು ಕೊಟ್ರೆ ನಿನ್ನೆ ಕೋರುವೆ ಚಲುವೆ. ನೋಡಿರಾ, ಒಂದೇ ಒಂದು ಲೈನ್ ಅಲ್ಲಿ ದೇವರು ವರವನ್ನು ಕೊಟ್ರೆ ನಾವು ಅಳಿಯನ್ನೇ ಕೊಡ್ತೀನಿ ಅಂತಂದು ಹೇಳ ನಮ್ ತಂಗಿ. ಈಗ ನಿನ್ನೆ ಕೋರುವೆ ಚೆಲುವೆ,
ವಾ ಮಮ್ಮ ವಾ ಮಾಮ ಪಾಸ್. ಈಗ ನಾನು ಹೇಳ್ತೀನಿ ವಾ ವಾ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಡಾಡ ನಾ 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 ಅದು ನಮ್ ದಡ್ಡ ನೋಡಿ ಹೇಗೆ ಹೇಳ್ತಾರೆ. ನಾನಿನ್ನ ಮರೆಯಲಾರೆ ಎಂದು ನಿನ್ನ ನೀ ಬಿಡಲಾರೆ ಚಿನ್ನ ನಾನೇ ಎಂದೆಂದು ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ. ವಾವ್ ಹೊಡಿರಿ ಚಪ್ಪಾಳೆ ಚಪ್ಪಾಳೆ. ನಮ್ಮ ಅಪ್ಪಾಜಿ ಹೊಡಿರಿ ಚಪ್ಪಾಳೆ. ಈಗ ನಮ್ಮ ಅಂತಾಕ್ಷರಿಯಲ್ಲಿ ಒಂದೇ ಒಂದು ರೌಂಡ್ ಮುಗಿದಿದೆ, ಇನ್ನೇನು ಎರಡನೇ ರೌಂಡ್ ಶುರು ಆಗುತ್ತೆ. ಈಗ ಒಂದು ಬದಲಾವಣೆ ಆಗಿದೆ. ಏನಪ್ಪಾ ಅಂದ್ರೆ ಈಗ ಟೀಮ್ ಮಾಡ್ತಾ ಇದ್ದೀವಿ. ಎ ಟೀಮ್ ಬಿ ಟೀಮ್ ಅಂತ ಹೇಳಿ 2 ಟೀಮ್ ಮಾಡ್ತಾ ಇದೀವಿ. ಈಗ ಈ ಟೀಮ್ ಅಲ್ಲಿ ಯಾರು ಗೆಲ್ತಾರೋ ಗೆದ್ದವರು ಎಲ್ರಿಗೂ ಐಸ್ ಪಾರ್ಟಿ ಕೊಡಿಸ್ಬೇಕು. ಯಾರು ಗೆಲ್ತ ಟೀ ಪಾರ್ಟಿ ಐಸ್ ಪಾರ್ಟಿ ಏನೋ ಒಂದು ಪಾರ್ಟಿ ಗೆದ್ದವ್ರು ಕೊಡಿಸ್ಬೇಕು, ಸೋತಾರಲ್ಲ. ಈಗ ನೋಡಿ, ಈಗ ಸೋತರಂದ್ರೆ ಎಲ್ಲ ಸುಮ್ಮನೆ ಹಾಡು ಹೇಳಲ್ಲ ಸರಿಯಾಗಿ. ಗೆದ್ದರಂದ್ರೆ ಅವರು ಹೇಳಲ್ಲ. ಆದ್ರೆ ನೋಡೋಣ ಈ ಒಂದು ಟ್ವಿಸ್ಟ್ ಹೇಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮ ಆಂಟಿ ಏನ್ ಹೇಳ್ತಾರಂದ್ರೆ ಇಲ್ಲಿ ಪಾರ್ಟಿ ಮುಖ್ಯ ಅಲ್ಲ, ಈ ಯಾವ ಪಾರ್ಟಿನ ಆಗ್ಲಿ, ಬಟ್ ಗೆದ್ದವರಾಗ್ಲಿ ಅಥವಾ ಸೋದರರಾಗ್ಲಿ ಯಾರಾಗ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಹೋಗಿ ನಾವು ಪಾರ್ಟಿ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಓಕೆ, ಶುರು ಹಚ್ಕೊಂಡ್ಬಿಡೋಣ. 2ನೇ ರೌಂಡ್. ಈಗ ಎ ತಂಡ ಬಿ ತಂಡ. ನಮ್ಮ ಆಂಟಿದು ಎ ತಂಡ, ನಮ್ಮ ಅಮ್ಮಂದು ಬಿ ತಂಡ. ಇವರೇ ನಮ್ಮ ಅಮ್ಮ, ಇವರು ನಮ್ಮ ಆಂಟಿ. ಅಕ್ಕ ತಂಗಿಗೆ ಈಗ ಬೀಳ್ತಾ ಇದೆ ದೊಡ್ಡ ಜುಗಲ್ ಬಂದಿ. ಶುರು ಮಾಡೋಣ. ನೀಲಮ್ಮ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಸಾವಿತ್ರಮ್ಮ ಇಬ್ಬರ ನಡುವೆ ನಡೆಯಲಿದೆ ಒಂದು ದೊಡ್ಡ ಪೈಪೋಟಿ. ಈ ಒಂದು ಅಂತ್ಯಾಕ್ಷರಿಯಲ್ಲಿ ಗೆಲ್ಲೋರು ಯಾರು ಕಾದು ನೋಡೋಣವೇ. ಈಗ ಅಮ್ಮ ಎ ತಂಡ. ಎ ತಂಡ. ಅಮ್ಮ ಯಾಕೋ ಅವ್ರ ತಂಗಿಗೆ ಚಾನ್ಸ್ ಕೊಡ್ತಾ ಇದಾರೆ, ನೋಡೋಣ. ಆಂಟಿ ಎ ತಂಡದಿಂದ ನಿಮ್ಮ ಒಂದು ಹಾಡು ಬರ್ಲಿ. ಶಂಭೋ ಶಂಕರ ಹರ ಹರ ಮಹಾದೇವ ಶಂಕರ ಗಿರಿಜಾಧರ ನಮೋ ನಮಃ ನಮೋ ನಮಃ. ಏಕೋ ಶಂಕರ ಶಿವ ಶಂಕರ ಏಕೋ ತಾಪ ಶಂಕರ ಶಿವ ಶಂಕರ ಹರ ಶಂಕರ ಏಕೋ ಶಂಕರ. ದಾನ ಧರ್ಮವ ಮಾಡುತ್ತ ಜನಕ ನೀಡುತ್ತಲಿದ್ದ ಧನ ಕನಕ. ದಾನ ಧರ್ಮವ ಮಾಡುತ್ತ ಜನಕ ನೀಡುತ್ತಲಿದ್ದ ಧನ ಕನಕ. ಎಲ್ಲ ನಿನ್ನ ಲೀಲೆ ಎಂದಿಹ ಎಲ್ಲ ನಿನ್ನ ಲೀಲೆ ಎಂದಿಹ ಭಕ್ತನಿಗೆ ಈ ಬೇಗೆ ಏಕೋ ಶಂಕರ ಏಕೋ ಶಂಕರ ಶಿವ ಶಂಕರ ಏಕೋ ತಾಪ ಶಂಕರ ಶಿವ ಶಂಕರ ಹರ ಶಂಕರ. ಚಪ್ಪಾಳೆ. ನಮ್ಮ ಆಂಟಿ ಅಂತ್ಯಾಕ್ಷರಿ ಹಾಡನ್ನ ಫುಲ್ ಸಾಂಗ್ ಆಡಿ ಎಲ್ಲರಿಗೂ ಮನೋರಂಜನೆ ನೀಡಿದ್ದಾರೆ. ಅವರಿಗೊಂದು ಬರ್ಲಿ ದೊಡ್ಡ ಚಪ್ಪಾಳೆ. ಈಗ ಈಗ ನಮ್ಮಮ್ಮನಿಗೆ ರಾ ಅಕ್ಷರ ಬಂದಿದೆ, ನೋಡೋಣ ನಮ್ಮಮ್ಮ ಏನ್ ಆಡ್ತಾರೆ ಅಂತ. ರಾಧೆ 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 ಗೋವಿಂದ ಬೃಂದವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ರಾಧೆ 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 ಗೋವಿಂದ ಬೃಂದವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಹೊಡಿರಿ ಚಪ್ಪಾಳೆ ನಮ್ಮಮ್ಮಂಗೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ ಮನ ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಹೊಡಿರಿ ಚಪ್ಪಾಳೆ ನಮ್ಮ ಅಕ್ಕರಿಗೆ.
ಅಂತ್ಯಾಕ್ಷರಿ ಈಗ ಟೈ ಆಗಿದೆ. ಎಷ್ಟೊತ್ತು ನೋಡಿದಿರಿ ನೀವು? ಈ ಟೈ ಆಗಿರೋದ್ರಿಂದ ಇಬ್ರು ಕೊಡ್ಸ್ಬೇಕು. ಏನೋ ಐಸ್ ಪಾರ್ಟಿ ಆಗ್ಲಿ ಅಥವಾ ಟೀ ಪಾರ್ಟಿ ಆಗ್ಲಿ, ನಮ್ಮ ಅಮ್ಮನ ಕೊಡ್ಸ್ಬೇಕು, ನಮ್ಮ ಆಂಟಿನ ಕೊಡ್ಸ್ಬೇಕು. ಈಗ ಅವರೇ ಮುಂದಾಳತ್ವ ವಹಿಸಿರೋದು ಈ ಒಂದು ಟೀಮ್ ನ. ಹಾಗಾಗಿ ಈಗ ಒಂದು ಟೀ ಪಾರ್ಟಿ ಇಲ್ಲ ಅಥವಾ ಐಸ್ ಪಾರ್ಟಿ ಇರುತ್ತೆ. ಬನ್ನಿ ಈಗ ಏನೋ ಸೌದತ್ತಿಗೆ ಹೋದ್ಮೇಲೆ ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು, ಸೌದತ್ತಿಗೆ ಎಂಟ್ರಿ ಹಿಡಿದಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಆದ್ರೂ ನೋಡೋಣ ನಮಗೆ ದರ್ಶನ ಹೇಗಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಟಿ ಬರ್ತಾ ಇದೆ, ನಾವು ಮುಂದ್ಗಡೆ ಹೋಗ್ತಾ ಇದೀವಿ. ಇನ್ನೇನು ಚೈನ್ ಗೇಟ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು, ಕ್ರೌಡ್ ಜಾಸ್ತಿ ಇದೆ. ಯಾಕಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಭಕ್ತಾದಿಗಳೆಲ್ಲ ಸುಮಾರು ಜನ ಇವತ್ತು ಸೌದತ್ತಿಗೆ ಬಂದಿದ್ದಾರೆ. ನೋಡಿ ನಮ್ಮ ಮನೆಯವರೆಲ್ಲ ಈಗ ಸೌದತ್ತಿಗೆ ಬಂದಿದ್ದೀವಿ. ಇನ್ನೇನು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಯಲ್ಲಮ್ಮನ ಗುಡ್ಡ. ನೋಡಿ ನಮ್ಮ ಅಮ್ಮರು ನಿಧಾನಕ್ಕೆ ಬರ್ತಾವ್ರೆ. ಬನ್ನಿ 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 ಬನ್ನಿ. ನೋಡಿ ಅನೌನ್ಸ್ ಮಾಡ್ತಾ ಇದಾರೆ ಏನಂದ್ರೆ, ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ರಿ. ಇಲ್ಲಿ ಒಬ್ಬ ಹುಡುಗ ಅಂದ್ರೆ 3 ವರ್ಷದ ಹುಡುಗ ಮಿಸ್ ಆಗಿದ್ದಾನೆ. ಹಾಗಾಗಿ ತಮ್ಮ ತಮ್ಮ ಮಕ್ಕಳನ್ನ ಆದಷ್ಟು ಕೇರ್ಫುಲ್ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ. ಕೇಳ್ತಾ ಇರ್ಬೋದು. ಎಲ್ರು ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇಂತಹ ಸೌಭಾಗ್ಯ ಯಾರಿಗಾರ ಸಿಗುತ್ತಾ? ಇದು ಕೂಡ ಫ್ರೀನೇ. ರೆಡ್ ಕಾರ್ಪೆಟ್ ಅಲ್ಲಿ ಬರ್ತಾವ ನೋಡ್ರಿ ಎಲ್ಲ, ರೆಡ್ ಕಾರ್ಪೆಟ್ ಅಲ್ಲಿ. ಯಾರಿಗುಂಟು ಯಾರಿಗಿಲ್ಲ. ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಸಮಾರಂಭ ಆಗಿದೆ. VIP ದರ್ಶನಕ್ಕೆ ದಾರಿ ಪ್ರತಿಯೊಬ್ಬರಿಗೆ 500 ರೂಪಾಯಿ. ಶ್ರೀದೇವಿಯ ಪೂಜಾ ವೇಳೆ ಮತ್ತು ದರ್ಶನದ ಸಮಯ ನೋಡ್ತಾ ಇರ್ಬೋದು. ಯಾವುದೇ ತರಹದ ಗುರುತಿನ ಚೀಟಿಗಳ ಪ್ರವೇಶ ಇರೋದಿಲ್ಲ. ಈ ಕ್ಷೇತ್ರದ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಒಬ್ಬರಿಗೆ 100 ರೂಪಾಯಿ. ಯಲ್ಲಮ್ಮ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು. ಯಲ್ಲಮ್ಮ ತಾಯೇ, ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಯಲ್ಲಮ್ಮ. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಯಲ್ಲಮ್ಮನ ಗುಡ್ಡ. ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಕಸದ ತೊಟ್ಟಿಗಳನ್ನು ಉಪಯೋಗಿಸಿ. ಈಗ ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ನೋಡಿ. ಯಲ್ಲಮ್ಮ ದೇವಿ ನೀವು ನೋಡ್ಬೋದು. ಯಲ್ಲಮ್ಮ ದೇವಿ ದರ್ಶನ ಇಲ್ಲಿಂದಲೇ ಮಾಡಿಸಿ. ದತ್ತಾತ್ರೇಯ ದೇವರು ಇಲ್ಲಿ ಪಾದುಕೆ ಇದೆ. ತಗೊಂತ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲ ನಿನ್ನ ಮಾಯೆ, ಎಲ್ಲೆಲ್ಲೂ ನಿನ್ನ ಛಾಯೆ ನಮ್ಮ ಯಲ್ಲಮ್ಮ. थोड़ी कमी ಈಗೆಲ್ಲ ನಾವು ಯಲ್ಲಮ್ಮನ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ನಾವು ಯಲ್ಲಮ್ಮನ ದರ್ಶನ ಮಾಡ್ಕೊಂಡು ಬಂದು ಎಲ್ರು ಇಲ್ಲಿ ವಿಶ್ರಾಂತಿ ಮಾಡ್ತಾ ಇದೀವಿ. ಅಂತೂ ನಮ್ಗೆಲ್ಲ ಯಲ್ಲಮ್ಮನ ದರ್ಶನ ಸಗದಾಗಾಯ್ತು. ನಿಜವಾಗ್ಲೂ ಎಲ್ಲರಿಗೂ ಈ ಯಲ್ಲಮ್ಮ ದೇವಿ ಒಳಿತನ್ನು ಮಾಡ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈಗ ನಮ್ಮ ಕುಟುಂಬದವರೆಲ್ಲರೂ ಯಲ್ಲಮ್ಮನ ದರ್ಶನ ಮಾಡ್ಕೊಂಡು ಈಗ ಆಚೆ ಬಂದಿದ್ದೀವಿ. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಪರಶುರಾಮನ ದರ್ಶನ ಮಾಡಕ್ಕೆ ಹೊರಟಿದ್ದೀವಿ. ಬನ್ನಿ ಈಗ ಪರಶುರಾಮನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ. ಪರಶುರಾಮನ ದೇವಸ್ಥಾನದ ಕಡೆಗೆ ನಮ್ಮ ಕುಟುಂಬದ ಪಯಣ.
ಇಲ್ಲಿ ಸೌದತ್ತಿಯಲ್ಲಿ ಏನಪ್ಪ ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂದ್ರೆ ಬಿಸಿಲು ಜಾಸ್ತಿ, ಹಾಗಾಗಿ ಮೇನ್ ಗೇಟ್ ಇಂದಲೂ ಎಲ್ಲ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಯಾಕಂದ್ರೆ ಬಿಸಿಲಲ್ಲಿ ಕಾಲ್ ಸುಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಜವಾಗ್ಲೂ ಅವರಿಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇಂತಹ ಒಳ್ಳೆ ಕೆಲಸ ಮಾಡೋದ್ರಿಂದ ವಯಸ್ಸಾದವರು ಎಲ್ಲರೂ ಇರ್ತಾರೆ, ಬರೀ ಕಾಲಲ್ಲಿ ಬರಕ್ಕಾಗಲ್ಲ, ಅಂತರಿಗೆಲ್ಲ ಒಳ್ಳೆ ಏನು ವ್ಯವಸ್ಥೆ ಮಾಡಿದಿರ. ನಿಮಗೂ ಕೂಡ ಎಲ್ಲ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ. ನೋಡಿ ಇಲ್ಲಿ ಭಕ್ತಾದಿಗಳು ಮೈ ಮೇಲೆ ನೀರ್ ಹಾಕೊಂಡು ಹೋಗ್ಬಿಟ್ಟು ಪರಶುರಾಮನ ದರ್ಶನ ಮಾಡ್ತಾರೆ. ಪವಿತ್ರ ಎಣ್ಣೆ ಹೊಂಡದಲ್ಲಿನ ತೀರ್ಥ ಬಾಟಲಿಗಳು ಸಿಗುತ್ತೆ 10 ರೂಪಾಯಿ. ಇಲ್ಲಿ ನೋಡಿ ತೀರ್ಥದ ನೀರ್ ಹಾಕ್ತಾರೆ, ನೋಡ್ತಾ ಇರಬಹುದು. ಇಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ನಾವು ಇಲ್ಲಿಗೆ ಪರಶುರಾಮನ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ ಈಗ ಹೋಗೋಣ. ನೀವು ನೋಡ್ತಿರಬಹುದು, ಇದು ಅರಿಶಿಣ ಹೊಂಡ. ನಾವೀಗ ಅರಿಶಿಣ ಹೊಂಡದಲ್ಲಿ ನೀರ್ನ ಮೈ ಮೇಲೆ ಹಾಕ್ಸ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ಬಾರಮ್ಮ. ಈಗ ಪರಶುರಾಮನ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದೀವಿ. ನೋಡಿ ನಾನು ಹೇಳಿಲ್ವ, ನಾನು ಅವಾಗ್ಲೇ ವಯಸ್ಸಾದವರಿಗೆ ಬಿಸಿಲಲ್ಲಿ ನಡೆಯಕ್ಕಾಗಲ್ಲ, ಹಾಗಾಗಿ ಈ ಒಂದು ರೆಡ್ ಕಾರ್ಪೆಟ್ ಅಲ್ಲಿ ಹೋಗ್ತಾವ್ರೆ. ಅಂತ್ಯಾಕ್ಷರಿಯಲ್ಲಿ ಎಲ್ರು ಆಡಿರೋದ್ರಿಂದ ಎಲ್ರಿಗೂ ಮಜ್ಜಿಗೆ ಪಾರ್ಟಿ. ನೋಡಿ ಮಜ್ಜಿಗೆ ಕುಡಿತಾವ್ರೆ, ಮಜ್ಜಿಗೆ 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 ಮಜ್ಜಿಗೆ. ಬೇಕಾ ನಿಮಗೆ? ಬೇಕಾ ಮಜ್ಜಿಗೆ? ಬನ್ನಿ ಮಜ್ಜಿಗೆ ಕೊಡ್ರಿ. ಎಲ್ರು ಮಜ್ಜಿಗೆ ಕುಡ್ದು ತಮ್ಮ ದೇಹನ ತಂಪು ಮಾಡ್ಕೊಂಡವ್ರೆ. ನೋಡಿ ಇಲ್ಲೇ ಮಜ್ಜಿಗೆ ಪಾರ್ಟಿ ಆಯ್ತು. ಮುಂದೆ ಇನ್ನು ಯಾವ ಪಾರ್ಟಿ ಇದೆಯಾ ಗೊತ್ತಿಲ್ಲ. ಬನ್ನಿ ಹೋಗೋಣ. ಈಗ ನಾವು ನಮ್ಮ ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು, ಹಾಗೆ ಪರಶುರಾಮನ ದರ್ಶನ ಮಾಡ್ಕೊಂಡು ನಮ್ಮ ಕುಟುಂಬ ಸಮೇತರಾಗಿ ವಾಪಸ್ ಧಾರವಾಡಕ್ಕೆ ಹೋಗ್ತಾ ಇದೀವಿ. ಹಾಗೇನೆ ಈ ಒಂದು ನಮ್ಮ ಧಾರವಾಡದಿಂದ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದವರೆಗಿನ ಈ ಒಂದು ಲಾಗ್ ಹೇಗಿತ್ತು, ಎಲ್ರು ಹೇಗೆ ಟಿಟಿಯಲ್ಲಿ ಎಂಜಾಯ್ ಮಾಡಿದ್ದಾರೆ, ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮ್ಮ ಯಲ್ಲಮ್ಮ ದೇವಿಯ ದರ್ಶನವನ್ನು ಮಾಡ್ಕೊಂಡಿದ್ದಾರೆ. ಯಲ್ಲಮ್ಮ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಪರಶುರಾಮನ ದರ್ಶನಕ್ಕೆ ಹೋಗ್ತೀವಲ್ವಾ, ಅದಕ್ಕೂ ಮೊದಲು ನಾವು ತೀರ್ಥದ ನೀರ್ ಹಾಕ್ಸ್ಕೊಂಡ್ರೆ ನಮ್ಮಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಅದೆಲ್ಲ ಹೋಗ್ಲಾಡ್ಸುತ್ತೆ. ದಯವಿಟ್ಟು ನೀವು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲಿ ಹೋಗಿ ತೀರ್ಥದ ನೀರ್ ಹಾಕ್ಸ್ಕೊಂಡು ಪರಶುರಾಮನ ದರ್ಶನಕ್ಕೆ ಹೋಗ್ರಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ಈಗ ನಾವು ನಮ್ಮ ಸವದತ್ತಿ ಯಲ್ಲಮ್ಮನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಯಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತೀನಿ. ಉದೋ ಉದೋ ಯಲ್ಲಮ್ಮ, ಉದೋ ಉದೋ ಯಲ್ಲಮ್ಮ. ನಮ್ಮನ್ನೆಲ್ಲ ಧಾರವಾಡದಿಂದ ಸವದತ್ತಿಗೆ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡು ಬಂದ ನಮ್ಮ ಡ್ರೈವರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.